ಮುದ್ದುರಾಮನ 5ನೇ ಅವತಾರ ಮುದ್ದುರಾಮನ ಬೆರಗು. ಮುದ್ದುರಾಮನ ಬೆರಗು ಇದರಲ್ಲಿಯ 8ನೆಯ ಪ್ರಕರಣ, ಅತಿ ಪುಟ್ಟ ಪ್ರಕರಣ. ಕೇವಲ 37 ಚೌಪದಿಗಳು ಇಲ್ಲುಂಟು. ಆದರೆ ಆ ಪ್ರಕರಣದ ಶಿರೋನಾಮೆ ದೇಹ ಚಲುವಿನ ಗೇಹ. ದೇಹ ಚಲುವಿನ ಗೇಹ. ದೇಹ ಶರೀರ, ಚಲುವಿನ ಸುಂದರದ. ಗೇಹ ಅಂದ್ರೇನು? ಇದು ಸಂಸ್ಕೃತ ಶಬ್ದ, ನಾಮಪದ. ವಾಸಸ್ಥಾನ, ಚಲುವಿನ ವಾಸಸ್ಥಾನ. ಇದು ಮನೆ. ಹೇಗೆ ಚಲೋ ಸರ್? ಮುಂದೆ ಬರುತ್ತೆ ಒಂದು ಚೌಪದಿಯಲ್ಲಿ, ಭಾಳ ಚೆಂದಾಗಿ ಹೇಳಿದ್ದಾರೆ. ಅವಾಗ ಹೇಳ್ತೇನೆ, ದೇಹವಿದ್ದರೆ ಮಾತ್ರ ಎಲ್ಲವೂ ಅಲ್ಲವೇ? ದೇಹವಿದ್ದರೆ ಸಾಹಸ, ದೇಹವಿದ್ದರೆ ವಿದ್ಯೆ, ದೇಹವಿದ್ದರೆ ಜ್ಞಾನ ಪಡೆಯೋದು, ದೇಹವಿದ್ದರೆ ಮುಕ್ತಿ, ದೇಹವಿದ್ದರೆ ಸಂಪತ್ತು ಗಳಿಸೋದು, ದೇಹವಿದ್ದರೆ ಎಲ್ಲವೂ. ಅದಕ್ಕೆ ಅವರು ದೇಹ ಕುರಿತು, ದೇಹಕ್ಕೆ ಅವಶ್ಯವಿದ್ದಂಥ ಉಸಿರನ್ನು ಕುರಿತು, ದೇಹವನ್ನು ಕೊಟ್ಟಂಥ ದೇವರನ್ನು ಕುರಿತು ಇಲ್ಲಿ ಚೌಪದಿಗಳನ್ನು ಬರೆದಿರಿಸಿದ್ದಾರೆ. ವಾಚನ ಪ್ರಾರಂಭಿಸ್ತೇನೆ. ಮೊದಲಿನ ಈ ಚೌಪದಿ, ಆ ಟೈಟಲ್ ಚೌಪದಿ. ನೋಡಲಿಕ್ಕೆ ಕಣ್ಣೆರಡು, ಕೇಳಲಿಕ್ಕೆ ಕಿವಿಯೆರಡು, ನಡೆಯಲಿಕ್ಕೆ ಕಾಲೆರಡು, ಸ್ಪಂದನೆಗೆ ಮನಸ್ಸೋ, ತಲೆಬುರುಡೆಯೊಳಗೊಂದು ಹುಲುಸಾದ ಮಿದುಳು, ದೇಹ ಚಲುವಿನ ಗೇಹ ಮುದ್ದುರಾಮ. ಅಬ್ಬ, ಎಷ್ಟು ಚಂದ ವರ್ಣಿಸ್ಯಾರಲ್ಲ. ಅರಿಯಲಿಕ್ಕೆ ಸಾಧನೆಗೆ ಬೇಕೊಂದು ಒಡಲಿಲ್ಲಿ, ಸುಂದರವೋ ಪ್ರೀತಿಸುವ ಈ ನಿನ್ನ ದೇಹ. ಯಾರಿಗನ್ರಿ? ಪ್ರತಿಯೊಬ್ಬರಿಗೂ ತಮ್ಮ ದೇಹವನ್ನು ಪ್ರೀತಿಸ್ತಿರ್ತಾರೆ. ಈ ದೇವ ಕೊಡುಗೆಯನ್ನು ಬಳಸಿ ನೀ ಮೇಲೇರು, ದಿವ್ಯ ಮೆಟ್ಟಲು ದೇಹ ಮುದ್ದುರಾಮ. ಈ ಪುಟ್ಟ ದೇಹದಲ್ಲಿ ಯಾರಿಟ್ಟರೋ ಇಂಥ ಅಪರಿಮಿತ ಸಾಹಸದ ಚಂಚಲತೆ ಜೊತೆಗೆ ಅದು ಮಾಡಬೇಕು ಇದು ಮಾಡಬೇಕಂಥೇಳಿ ಇದೆ ಮೈತ್ರಿ ಅನುಕಂಪೆ ಕಠಿಣತೆ ಬದಿಯಲ್ಲಿ ದೇಹ ವಿಸ್ಮಯ ಕೊಡುಗೆ ಮುದ್ದುರಾಮ. ಉಪವಾಸವಿರು ನೀನು ದೇಹದಾಣತಿಯಂತೆ. ಬೇಡ, ಊಟ ಹೆಚ್ಚಿಗೆ ಮಾಡೋದು ಬೇಡ, ತರಾಮಿರೋಣ ಅಂತೇಳಿ. ತುಂಬದಿರು ಬೇಕಿರದ ಕಸವನೀ ಅಲ್ಲಿ, ದೇಹ ದೇವಾಲಯವೋ. ದೇಹ ದೇವಾಲಯವೋ, ನಂಬಿ ನಡೆ ಅದರಂತೆ. ಅದ್ಭುತ ನೋಡಿ. ದೇಹ ದೇವಾಲಯವೋ, ನಬಿ ನಡೆ ಅದರಂತೆ, ನಂಬಿ ನಡೆ ಅದರಂತೆ, ನಿನ್ನ ತನುವೇ ವೈದ್ಯ ಮುದ್ದುರಾಮ. ಉಸಿರು ಉಸಿರೆನ್ನುವುದಿಲ್ಲದಿರೆ ತನುಗೆಲ್ಲಿಗಿದೆ ಮೌಲ್ಯ. ಉಸಿರಿಲ್ಲ, ಬಾಡಿ ಡ್ಯಾಡ್ ಬಾಡಿ. ತನುವೆ ಮರೆಯಾದಲ್ಲಿ ಮನುಜದನೆಯಲ್ಲಿ, ನಷ್ಟದಾಕಾರದಲ್ಲಿ ಇಷ್ಟ ಬಯಕೆಗಳಿವೆ. ಉಸಿರು ಲೋಕದ ಕೊಂಡಿ ಮುದ್ದುರಾಮ. ಇನ್ನೊಂದು ಪದ್ಯದಾಗ ಜೀವಲಕ್ಷಣ ಉಸಿರು ಅಂತೂ ಬರುತ್ತೆ. ಇಡುಗುಡಿಯ ಪರಿಶುದ್ಧ ಗುಡಿ, ಇದು ದೇಹದ, ಈ ದೇಹ ಗುಡಿ. ಇಡುಗುಡಿಯ ಪರಿಶುದ್ಧ ಪವಿತ್ರ ನೆಲೆಯಲ್ಲಿ ಕೆಡಿಸದಿರು ನೀ ಅದರ ಸೌಂದರ್ಯ ಭಾವ. ಓಹೋ, ವಿಶ್ವಾಸ ತೆರೆಯಿಂದ ತನುವೊಂದು ಸಿರಿಗಡಲು, ದೇಹ ದೇವಾಲಯವೋ, ದೇಹ ದೇವಾಲಯವೋ ಮುದ್ದುರಾಮ. ಮಿಥ್ಯೆಯೆಂದರೆ ದೇಹ. ಅಧ್ಯಾತ್ಮ ಪ್ರಕಾರ ದೇಹನೂ ಮಿಥ್ಯೆ ಅಂತ ಹೇಳ್ತಾರಲ್ಲ. ತನುವಿರದೆ ಬದುಕಿದೆಯೇ,
ತನುವನಿ ಎಸೆದತ್ತ ಚಿಂತಿಸುವೆ ಏಕೆ ಅಂತೂ ಎಲ್ಲ ನಿತ್ಯಾನಿತ್ಯ ಅಂಟಿ ನಿಂತಿದೆ ಇದಕ್ಕೆ. ಈ ದೇಹಕ್ಕನ ನಿತ್ಯ ಅನಿತ್ಯ ಎಂಬುದು ಅರ್ಥ ಆಗೋದು ಈ ದೇಹಕ್ಕನ. ವಾಸ್ತವವ ಮರೆಯದಿರೋ ಮುದ್ದು ರಮನ್, ಬೊಜ್ಜು ಬೆಳೆಸುವ ಬದಲು ದಪ್ಪಾಗಬಾರ್ದು ಅಂತ, ಬೊಜ್ಜು ಬೆಳೆಸುವ ಬದಲು ಇಳಿಸು ದೇಹದ ಭಾರ. ಅಬ್ಬ, ಊಟ ಹಿತಮಿತವಿರಲಿ ಬಲು ಹಗುರವಾಗಿ, ನಡಿಗೆ ನಿಯಮಿತವಿದ್ದು ಚಿಂತೆ ಸರಿ ನಿದ್ರಿಸಲಿ, ಇಡು ಶಾಂತ ತನು ಮನವ ಮುದ್ದು ರಾಮ, ಇಡು ಶಾಂತ ತನು ಮನವ ಮುದ್ದು ರಾಮ. ಕೊನೆಯ ಮುಕ್ತಕ ಈ ದೇಹ ಚಲುವಿನ ಗೇಹದಲ್ಲಿ, ಮುಪ್ಪಿಂದ ಈ ದೇಹ ಬಸವಳಿದ ಹೊತ್ತಿನಲಿ, ಘಾಸಿಗೊಳಿಸುವೆ ಏಕೆ ಎಳೆದತ್ತಲಿತ್ತ. ಶಾಂತವಾಗಿ ಸುಮ್ಮನೆ ಕೂತ್ಬಿಡಬೇಕು, ಸುಮ್ಮನೆ ಟೈಮ್. ನೆಮ್ಮದಿಯ ನೆರಳಿನಲ್ಲಿ ಇರಲಿ ಬಿಡು ಅದರಂತೆ, ಸ್ತುತಿಯೇಕೆ ದೇಹಕ್ಕೆ ಮುದ್ದು ರಾಮ. ಹಂಗಿದ್ದೆ ಹಿಂಗಿದ್ದೆ ಯಾವುದನ್ನು ಮಾಡಬಾರ್ದು. ಇದು ಈ ಪ್ರಕರಣದ ಮಂಗಳ ಆಗ್ತದೆ. ಯಾವುದು? ದೇಹ ಚಲುವಿನ ಗೇಹ. ಈಗ ಇನ್ನೊಂದು ಪ್ರಕರಣವನ್ನು, ಮುಂದಿನ ಪ್ರಕರಣವನ್ನು, ಕೊನೆಯ ಪ್ರಕರಣವನ್ನು, ಈ ಮುದ್ದು ರಾಮನ ಬೆರಗುವಿನ ಕೊನೆಯ ಪ್ರಕರಣವನ್ನು ಇವತ್ತು ಮುಗಿಸ್ತಾ ಇದ್ದೇನೆ. ಅದನ್ನು ತಗೊಳ್ತಾ ಇದ್ದೇನೆ. ತಗೊಂಡು ಈ ಮುದ್ದು ರಾಮನ ಬೆರಗು, ಈ 5ನೆಯ ಅವತಾರದ ಒಂದು ಮಂಗಳವು ಇವತ್ತಾಗ್ತಾ ಇದೆ. ಏನಪ್ಪ ಈ ಪ್ರಕರಣದ ಶಿರೋನಾಮೆ? ಆದಿತ್ಯ ಪ್ರಭೆ ಜ್ಯೋತಿ. ಅಬಾಬಾಬಾಬಾ, ಆದಿತ್ಯ ಪ್ರಭೆ ಜ್ಯೋತಿ. ಆದಿತ್ಯ ಅಂದರೆ ಯಾರು? ಸೂರ್ಯ. ದೇವರು, ಯಾವ ದೇವ್ರ ಹೆಸರು ಆದಿತ್ಯ ಅದೇ. ಪ್ರಭೆ ಅಂದರೆ ಏನಪ್ಪ? ಪ್ರಭೆ ಅಂತಂದರೆ ಪ್ರಕಾಶ. ಪ್ರಭೆ ಅಂದರೆ ಪ್ರಕಾಶ, ಕಾಂತಿ, ರಶ್ಮಿ, ಕಿರಣ ಇವೆಲ್ಲ ಅರ್ಥ ಆಗ್ತವೆ. ಇನ್ನು ಜ್ಯೋತಿ ಅಂದರೆ ಏನು? ಜ್ಯೋತಿಗೆ ನಮ್ಮ ವೆಂಕಟ ಸುಬ್ಬಯ್ಯನವರು 7-8 ಅರ್ಥ ಕೊಟ್ಟಿದ್ದಾರೆ. ಜ್ಯೋತಿ ಅಂದರೆ ಬೆಳಕು, ಕಾಂತಿ, ದೀಪ, ಬೆಂಕಿ, ನಕ್ಷತ್ರ, ಕಣ್ಣು, ಸೂರ್ಯ, ಚಂದ್ರ, ಎಲ್ಲ ಗ್ರಹಗಳು. ಒಳ್ಳೆಯ ಸ್ವಭಾವನು ಜ್ಯೋತಿಸ್ವರೂಪನಾಗ್ಯಾನ ಅಂದರೆ ಒಳ್ಳೆಯ ಸ್ವಭಾವದವನಾಗ್ಯಾನ, ಪ್ರಕಾಶಮಯನೂ ಆಗ್ಯಾನ ಅಂತ ಅರ್ಥ. ಹೀಗಾಗಿ ಆದಿತ್ಯ ಪ್ರಭೆ ಜ್ಯೋತಿ ಅಂದರೆ ಸೂರ್ಯಪ್ರಕಾಶವೇ ಬೆಳಕು ಅಂತ ಹೇಳಿದ ಅರ್ಥ. ಅದ್ಭುತವಾದಂಥ ಇಲ್ಲಿಯ ಚೌಪದಿಗಳಿವೆ. ಇಲ್ಲಿ ಏನು ಇಲ್ಲಿ ಚೌಪತಿಗಳು ಅಂತಂದ್ರೆ ಆಶ್ಚರ್ಯ ಅನಿಸುವಂಥ ಅರ್ಥ, ಅದು ಅಪೂರ್ವವಾದಂಥ. ಯಾವುದು ಜ್ಯೋತಿ, ಹೇಗೆ ಬೆಳಕು ಯಾವ ರೀತಿ ಅವಶ್ಯ ಮನುಷ್ಯನ ಬದುಕಿಗೆ ಅನ್ನುವಂಥ ಚೌಪದಿಗಳಿವೆ. ಯಾವ ದೇಶದಲ್ಲಿರಲಿ, ಯಾವ ಕಾಲದಲ್ಲಿರಲಿ, ಹಣತೆ ಬೆಳಕಿನ ಲಾವ ವ್ಯತ್ಯಾಸವಿಹುದೆ. ಅದು ನಿರಂಜನ ರೂಪ ನಿರ್ವಿಕಲ್ಪದ ಚಿತ್ರ, ಆದಿತ್ಯ ಪ್ರಭೆ ಜ್ಯೋತಿ ಮುದ್ದು ರಾಮ. ಆಮೇಲೆ ನೋಡಿ, ದೂರವಿರುವುದು ಕಣ್ಗೆ ಕಾಣುವುದೇ ಕಿರಿದಾಗಿ, ಆದರೆ ನದರ ಗುಣ ಕಿರಿದಲ್ಲ ನಿಜದಿ. ನಡೆ ಸೂರ್ಯನೆದುರಲ್ಲಿ ನೆರಳು ತೋರದು ನಿನಗೆ, ಬೆಳಕು ಸತ್ಯ ಪ್ರಕಾಶ ಮುದ್ದು ರಾಮ. ಬೆಳಕಿನ ಮಹತ್ವ, ಬೆಳಕು ಜೀವನದ ಭಾಗ್ಯ ಅಂತ ಹೇಳ್ತಾರೆ. ಕಣ್ಣಿದ್ದರಿದೆ ನೋಟ ಈ ಲೋಕ ಚಲುಮಾಟ, ಆಹಾ ಕತ್ತಲಿನ ನೆಲೆಯಲ್ಲಿ ನೋಟವೆಲ್ಲಿದೆಯೋ. ನೋಟ ಸಾಧನ ನಯನ ಅದೇ ದೀಪ ಸಂಕೇತ, ಬೆಳಕು ಜೀವನ ಭಾಗ್ಯ ಮುದ್ದು ರಮ. ಸಣ್ಣ ಸೊಡರು, ಸಣ್ಣದು ಒಂದು ಪ್ರಣತಿಯಲ್ಲಿ ಹಚ್ಚಿದಂಥ ಒಂದು ದೀಪ, ಅದಕ್ಕೂ ಬಹಳ ಮಹತ್ವದ. ಸೊಡರೊಂದು ಸೌಜನ್ಯ ಸರಳತೆಯ ಸಂಕೇತ, ಅಬ್ಬರದ ಅಹಮಿಕೆಯ ಸೋಗಿಲ್ಲ ಅಲ್ಲಿ. ಎರೆಯುತ್ತಿದ್ದರೆ ತೈಲ ಚಿಮ್ಮುತ್ತಿರುವುದು ಬೆಳಕು, ಅಬ್ಬ ದೀಪ ನಂಬಿಕೆ ಉಸಿರೋ ಮುದ್ದು ರಮ. ಕತ್ತಲಿನ ಬಾಳಿನಲ್ಲಿ ಚಿಂತೆ ಹುದುಗಿದೆ ಎನಿತೋ, ಬಾಯಿತ್ತ ಬೆಳಕಿನಡೆ ಆ ತಮಸೆನಿಂದ.
ಸಾರುತ್ತಿದೆ ಈ ನುಡಿಯ ಉಪನಿಷತ್ತಿನ ಸಾರ. ಸಾರುತ್ತಿದೆ ಈ ನುಡಿಯ ಉಪನಿಷತ್ತಿನ ಸಾರ. ಬೆಳಕು ಜೀವನ ಸತ್ವ ಮುದ್ದು ರಾಮ. ತಮಸೋ ಮಾಂ ಜ್ಯೋತಿರ್ಗಮಯ. ಹಿರಿದಾದ ಆಗಸದಿ ಇಷ್ಟು ಈ ಪುಟ್ಟ ರವಿ. ಹಿರಿದಾದ ಆಗಸದಿ ಇಷ್ಟು ಈ ಪುಟ್ಟ ರವಿ. ಕೊಡುತ್ತ ಅದ್ಭುತ ಬೆಳಕ ಎಂತು ಹೊಳೆಯುವನೋ. ಓಹೋ, ಎಷ್ಟಿದ್ದರೇಂ ಗಾತ್ರ ಸತ್ವದಿಂದಲಿ ಹಿರಿಮೆ. ರವಿ ತೇಜವೇ ತೇಜ ಮುದ್ದು ರಾಮ. ಅರಸದಿರು ಸುಖ ಸೂಜಿ ಚಿಂತೆ ಗೊಂದಲದಲ್ಲಿ. ಮಿಂದವರು ಯಾರಿಹರು ಸಿಲುಕಿ ಕೆಸರಿನಲಿ. ಕತ್ತಲಾದಗಲೆಲ್ಲ ಹಚ್ಚು ಹಣತೆಯ ಮೆಲ್ಲ. ಬೆಳಕಿನಲಿ ಶಾಂತಿ ಇದೆ ಮುದ್ದು ರಮ. ತನುವಂಬೆ ದೇಗುಲದಿ ಹಚ್ಚು ಸತ್ಯದ ಜ್ಯೋತಿ. ಓಹೋಹೋ, ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ದಾರೆ ಶಿವಪ್ಪನವರು. ತನುವಂಬ ದೇಹಲದಿ ಹಚ್ಚು ಸತ್ಯದ ಜ್ಯೋತಿ. ಕೆಟ್ಟ ಚಿಂತನೆ ಎಣ್ಣೆ ಬೆಳಗಿಗಪಕಾರ. ಒಂದಾದ ನಡೆನುಡಿಯ ಬತ್ತಿಯಿಂದಲೇ ನಿಲುವು. ಮನ ತುಂಬೋ ಬೆಳಕಿರಲಿ ಮುದ್ದು ರಾಮ. ಹಚ್ಚು ನೀ ಹಣತೆಯನು ತರಲಿ ಎಲ್ಲೆಡೆ ಬೆಳಕ. ಸೊಡರು ನಂದುವ ಮುನ್ನ ಸುರಿ ಅದಕ್ಕೆ ತೈಲ. ಇನ್ನೊಂದು ಹಣ ತೆಗೆದು ದೀಪಿಸಿರಿ. ದೀಪಸಿರಿ ನಗೆ ಕೊಂಡಿ ಬೆಳಕಿರಲು ತಮವಿರದು ಮುದ್ದು ರಾಮ. ಅದ್ಭುತ ಅದ್ಭುತ. ನಾನೆಂಬುದೆಲ್ಲಿರೋದು ಅದೇ ಅಲ್ಲಿ ನಿಜ ಸತ್ವ. ಈ ಛಲವು ಪಾವಿತ್ರ್ಯ ಅದು ಬುದ್ಧ ರೂಪ. ಇರದೊಂದೇ ಎಡೆಯಲ್ಲಿ ನಾನು ಬೋಧಿತನ. ನಾ ಇಲ್ಲ ಇದೆ ಬೆಳಕು ಮುದ್ದು ರಾಮ. ನಾನು ಕಳ್ಕೊಂಡಾಗ ಅರಿವು ಮೂಡ್ತದೆ, ಅದೇ ಮಾತನ್ನು. ತರ್ಕಶಾಸ್ತ್ರವ ಮರೆತು ನೋಡು ನೀನಗೆ ಹೂವ. ಭಾವ ಸನಿಹದಿ ನಿಲ್ಲೋ ಇದೆ ಅಲ್ಲಿ ಸತ್ಯ. ಏರಿಕಾಗದ ನಾವೆ ಯಾರು ದಡ ತಲುಪಿದರು. ಎದೆ ಬೆಳಕೆ ನಿಜ ಕಿರಣ ಮುದ್ದು ರಾಮ. ಅರಿವಿನಗ್ಗಿಷ್ಟಿಕೆಯ ತಾಪದಲ್ಲಿ ಸುತ್ತು ಬಂದು. ಸುಖ ದುಃಖ ಎಲ್ಲ ಬರ್ತದೆ, ದುಃಖನೂ ಭಾಳ ಬರ್ತದೆ. ನಾನತ್ವ ಮರೆಯಾದ ಕ್ಷಣವೇ ಸುಮುಹೂರ್ತ. ಜ್ಞಾನ ದೀಪ್ತಿಯ ಬೆಳಕೆ ರವಿತೇಜ ಬಾಳಿನಲಿ. ಜ್ಞಾನ ಪಡೆದಾಗ ಅದು ಸೂರ್ಯನ ಬೆಳಕಿನ ಸಮ ಅಂತಾರೆ, ಹೇಳ್ತಾರೆ. ಅರಸತಿರು ನೀ ಬೆಳಕ. ಅರಸುತ್ತಿರು ನೀ ಬೆಳಕ ಮುದ್ದು ರಾಮ. ಕಣ್ಣಿದ್ದರಿದೆ ನೋಟ, ಕಿವಿ ಇದ್ದರಿದೆ ನಾದ. ಉಸಿರಿದ್ದರದೆ ಸಕಲ ಮಂಗಳದ ಮಾಟ. ಓಹೋಹೋ, ಇದ್ದಲ್ಲೇ ಇದೆಯಲ್ಲ ಅಡ್ಡ ಬಂದಿದೆ ಮಂಜು. ಬೆಳಕಿದ್ದರಿದೆ ಕಾಣ್ಕೆ ಮುದ್ದು ರಾಮ. ದಿನದ ಕೊನೆಯಲ್ಲಿ ಎಣಿಸು ಪಡೆದ ಧನವನ್ನಲ್ಲ. ದೀನರೆಗೆ ನೀ ಎಸಗಿದುಪಕಾರವನ್ನು. ತಂದು ಕಣ್ಣಲ್ಲಿ ಬೆಳಕು ಮರೆತು ಬಿಡು ಮಾಡಿದುದ. ಆದಿತ್ಯನಂತಾಗು ಮುದ್ದು ರಾಮ. ಸೂರ್ಯ ಏನರ ನಮ್ಮ ರೊಕ್ಕ ಕೇಳ್ತಾನ, ಹಾಗೆ ಸುರಿಸ್ತಾ ಇದ್ದಾನೆ ತನ್ನ ಕಾಂತಿಯನ್ನು, ತನ್ನ ಬೆಳಕನ್ನು, ತನ್ನ ಪ್ರಕಾಶವನ್ನು. ಈ ಮುದ್ದು ರಾಮನ ಬೆಳಕು ಇದು ಬಹುಶಃ ವೇದ ಉಪನಿಷತ್ತು ಮಂತ್ರಗಳು, ವಚನ, ಸರ್ವಜ್ಞ, ದಾಸರು ಪದಗಳು ಇವೆಲ್ಲವುಗಳು ಇರುವುದನ್ನು ಇಲ್ಲಿರುವ ಈ 1008 ಚೌಪದಿಗಳಲ್ಲಿ ಅತ್ಯಂತ ಸಾರ ರೂಪದಲ್ಲಿ ನಾನು ನಿವೇದಿಸುವ ಒಂದು ಸೇವೆಯನ್ನು ಮಾಡಿದ್ದೇನೆ. ಇದು ನಿಜವಾಗಲೂ ಒಂದು ಅಪೂರ್ವವಾದ 5ನೆಯ ಈ ಅವತಾರ, ಅಪೂರ್ವವಾದಂಥ ಪುಸ್ತಕ ಇದು. ಇದರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಾರೆ. ದಯವಿಟ್ಟು ಪುಸ್ತಕವನ್ನು ಕೊಂಡು ಓದಿ ಅರ್ಥೈಸಿಕೊಳ್ಳಿ. ಕೊನೆಯದಾಗಿ ಒಂದು
ಇದು ಟೈಟಲ್ ಚೌಪದಿಯನ್ನು ವಾಚಿಸಿ ನಾನು ಈ ಪುಸ್ತಕಕ್ಕೆ ಮಂಗಳವನ್ನು ಮಾಡ್ತಾ ಇದ್ದೇನೆ. ಯಾವ ದೇಶದಲ್ಲಿರಲಿ, ಯಾವ ದೇಶದಲ್ಲಿರಲಿ, ಯಾವ ಕಾಲದಲ್ಲಿರಲಿ, ಹಣತೆ ಬೆಳಕಿನ ಲಾವ ವ್ಯತ್ಯಾಸವಿಹುದೇ. ಅದು ನಿರಂಜನ ರೂಪ. ಅದು ನಿರಂಜನ ರೂಪ, ಅದು ಪರಮಾತ್ಮನ ರೂಪ. ನಿರ್ವಿಕಲ್ಪದ ಚಿತ್ರ, ಆದಿತ್ಯ ಪ್ರಭೆ ಜ್ಯೋತಿ ಮುದ್ದುರಾಮ. ಮತ್ತೆ ನಾಳೆ ಮುದ್ದುರಾಮ ಮುಂದಿನ ಅವತಾರ 6ನೇ ಅವತಾರದಲ್ಲಿ ತಮ್ಮ ಮುಂದೆ. ನಮಸ್ಕಾರ.